ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್. ಗೋಹತ್ಯೆ ನಿಷೇಧ ಕಾನೂನಿನ ವಿರುದ್ಧ ಗೋಹತ್ಯೆಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಬೆಂಬಲ ಕುರಿತು ಬೃಹತ್ ಪ್ರತಿಭಟನೆಯೊಂದಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ. ಕಲಬುರಗಿ ಜಿಲ್ಲೆಯಲ್ಲಿ ದಿನನಿತ್ಯ ಗೋಹತ್ಯೆ ಮತ್ತು ಅಕ್ರಮ ಗೋ ಸಾಗಾಣಿಕೆ ನಡೆಯುತ್ತಿದ್ದು, ಸದರಿ ಸಾಲಿನಲ್ಲಿ ಮುಸ್ಲಿಂ ಹಬ್ಬದ ಪ್ರಯುಕ್ತ ಗೋವುಗಳನ್ನು ವಧೆ ಮಾಡದಂತೆ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಿನ ಪಾಲನೆಯನ್ನ ಮಾಡ್ತಾ ಇಲ್ಲ. ಬಕ್ರೀದ್ ಹಬ್ಬದಲ್ಲಿ ಅಕ್ರಮ ಗೋವುಗಳನ್ನು ವಧೆ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಿ ಸರ್ಕಾರಿ ಆದೇಶ ಸಂಖ್ಯೆ 69/2020 ಪ್ರಕಾರ ಸರ್ಕಾರದ ನಿಯಮ ಗಾಳಿಗೆ ತೂರದೆ ನಿಯಮಗಳನ್ನು ಸಂಪೂರ್ಣ ಪಾಲನೆ ಮಾಡಬೇಕು. ಹಿಂದೂ ಸಂಪ್ರದಾಯದ ಪ್ರಕಾರ ಪುರಾತನ ಕಾಲದಿಂದಲೂ ಗೋವುಗಳನ್ನು ದೇವರ ಸ್ವರೂಪದಲ್ಲಿ ಪೂಜಿಸ್ತಾ ಬಂದಿರುತ್ತೇವೆ. ನಾವು ಪ್ರತಿ ವರ್ಷ ಜಿಲ್ಲಾಧಿಕಾರಿಗಳು, ಆಯುಕ್ತರು, ಮಹಾನಗರ ಪಾಲಿಕೆ ಕಲಬುರಗಿ, ಪೊಲೀಸ್ ಆಯುಕ್ತರು ಕಲಬುರಗಿ ಇವರಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇನ್ನು ಮೇ 22ರಂದು ಸದರಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಸದರಿ ದಿನಾಂಕದಂದು 3 ದಿನಗಳ ಕಾಲ ಗಡುವನ್ನು ಕೊಡಲಾಗಿತ್ತು. ಅದರಂತೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ದಿನಾಂಕ 28/5/2025ರಂದು ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಯ ಮುಖಾಂತರ ಸಾಕಷ್ಟು ಬಾರಿ ಗಡುವು ನೀಡಿದ್ದು, ಆದರೆ ಇದರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ. ಒಂದು ವೇಳೆ ಜಿಲ್ಲಾಡಳಿತ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಾವೇ ಖುದ್ದಾಗಿ ಜೂನ್ 6ರಂದು ಎಲ್ಲ ಹಿಂದೂ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಗೋ ರಕ್ಷಣೆಗೆ ಮುಂದಾಗಬೇಕಾಗತ್ತೆ. ಅಕ್ರಮವಾಗಿ ಬಂದಿರುವ ಗೋ ರಕ್ಷಣೆಗೆ ಹೋದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನೇರ ಹೊಣೆಗಾರರಾಗ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಗೈರು ಕಾನೂನಿನ ಕಾರ್ಯಕ್ಕೆ ತಮ್ಮ ಸಮರ್ಥನೆ ನೀಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮುಖಾಂತರ ಅಕ್ರಮ ಗೋಗಳನ್ನು ವಧೆ ಮಾಡಿದ ಮಾಂಸದ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವುದಕ್ಕೆ ಆಯುಕ್ತರು, ದುಹಾ ನಗರ ಪಾಲಿಕೆಯವರಿಗೆ ನಿರ್ದೇಶನ ನೀಡಿದ್ದಾರೆ. ಈ ಗೈರು ಕಾನೂನಿನ ಕಾರ್ಯಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಕೊಡುತ್ತಿದ್ದಾರೆ. ಜಿಲ್ಲಾಡಳಿತ ಹೇಳುವ ಪ್ರಕಾರ ಗೋವುಗಳನ್ನು ಸಾಕಲು ತಂದಿರುತ್ತಾರೆ ಎಂದು ಕುಂಟು ನೆಪ ಹೇಳ್ತಾ ಇದ್ದಾರೆ. ಹಾಗಾದರೆ ಅವುಗಳನ್ನು ಹತ್ಯೆ ಮಾಡದ ಹಾಗೆ ಜಿಲ್ಲಾಡಳಿತ ವಧೆಯಿಂದ ಒಂದು ತಂಡ ರಚನೆ ಮಾಡಿ ಪ್ರತಿ ಮನೆಗೆ ಹೋಗಿ ಗೋವುಗಳ ಬ್ಯಾಗ್ ಮಾಡಿ ಅವುಗಳ ಹಿತರಕ್ಷಣೆ ಕಾಪಾಡುವುದನ್ನು ಖಚಿತಪಡಿಸಬೇಕೆಂದು ಆಗ್ರಹಿಸಿದ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ತಿಂಗಳ 27ನೇ ತಾರೀಕದಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಎಲ್ಲಾ ಕಾರ್ಯಕರ್ತರು ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಆಯುಕ್ತರಿಗೆ, ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆವು. ಎಲ್ಲಾ ಹಿಂದೂ ಕಾರ್ಯಕರ್ತರು ಹೋಗಿ ಒಂದು ಮನವಿ ಸಲ್ಲಿಸಿದೆವು. ಏನಂದ್ರೆ ಅಕ್ರಮ ಕಸಾಯಿಖಾನೆಗಳು ಕೀಲಿ ಹಾಕಬೇಕು ಮತ್ತು ಗೋ ಹತ್ಯೆನ ಏನು ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾಕಾಬಂದಿ ಹಾಕಬೇಕು, ಅವುಗಳನ್ನು ತಡೆದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಮತ್ತೆ ಅಕ್ರಮ ಗೋ ಸಾಗಾಣಿಕೆ ಮಾಡ್ತಕ್ಕಂಥ ವಾಹನಗಳನ್ನ ಜಪ್ತಿ ಮಾಡಿ ಅವರ RC ಬುಕ್ ಅನ್ನ ರದ್ದುಪಡಿಸಬೇಕಂತ ನಮ್ಮ ಒಂದು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಆಯುಕ್ತರಿಗೆ, ಮಾನ್ಯ ಕಾರ್ಪೊರೇಷನ್ ಆಯುಕ್ತರಿಗೆ ಕೊಟ್ಟಿದ್ದೆವು. 22 ತಾರೀಕು ಆದ್ಮೇಲೆ 25 ತಾರೀಕಿನಂದು ಮಾನ್ಯ ಲಿಂಗರಾಜಪ್ಪ ಅವರು ಪತ್ರಿಕಾಗೋಷ್ಠಿ ಮೂಲಕ ಮತ್ತೆ ಹೇಳಿದ್ರು. ಏನಂದ್ರೆ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ವತಿಯಿಂದ ಒಂದು ವೇಳೆ ನೀವು ಗೋ ಹತ್ಯೆ, ಅಕ್ರಮ ಗೋ ಸಾಗಾಣಿಕೆ ನಿಲ್ಲಿಸದೇ ಇದ್ರೆ ನಾವು ಮತ್ತೆ ಪ್ರತಿಭಟನೆ, ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದ್ದು. ಅದರಂತೆ ಪೊಲೀಸ್ ಆಯುಕ್ತರಾಗಿರ್ಬೋದು, ಮುಖ್ಯವಾಗಿ ಮಾನ್ಯ DC ಅವರಾಗಿರ್ಬೋದು, ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು ಕಾಟಾಚಾರಕ್ಕೆ ಮೀಟಿಂಗ್ ಮಾಡ್ತಾರೆ. ಒಂದು ಮೀಟಿಂಗ್ ಏನ್ ಮಾಡ್ತಾರೆ ಅಂದ್ರೆ ಎಷ್ಟಿದೆ ನೋಡಿ ಸ್ಲಾಟರ್ ಹೌಸ್, ಇಲ್ಲಿಗಲ್ ಸ್ಲಾಟರ್ ಹೌಸ್ ಅಂತಾರೆ. ಒಂದು ಸ್ಲಾಟರ್ ಹೌಸ್ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಕಲಬುರಗಿಯಲ್ಲಿ ನೂರಾರು ಸ್ಲಾಟರ್ ಅಕ್ರಮ ಕಸಾಯಿಖಾನೆಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ಮಹಾನಗರ ಪಾಲಿಕೆ ಆಯುಕ್ತರು ಒಂದು 5 ನಿಮಿಷ ಮೀಟಿಂಗ್ ಮಾಡ್ತಾರೆ, ಬೇಕೆಂಗೆ ಬಾದ್ ಮೇ ಬಾತ್ ಕರೆಂಗೆ, ಡಿಸ್ಕಸ್ ಕರೆಂಗೆ ಅಂತೇಳಿ. ಹಾಗಾದ್ರೆ ತಾವು ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಾ ಇರೋರ ಮೇಲೆ ಒಬ್ಬರ ಮೇಲೂ ಕೇಸ್ ಹಾಕಿಲ್ಲ. ಅಕ್ರಮ ಗೋ ಸಾಗಾಣಿಕೆ ಇಲ್ಲಿವರೆಗೂ ನಿಲ್ಸಿಲ್ಲ. ಸುಮ್ಮನೆ ನಮ್ಮ ಕಾರ್ಯಕರ್ತರು ಹೋದ್ಮೇಲೆ ನಾವೇ ಇನ್ಫಾರ್ಮ್ ಮಾಡಬೇಕು. ಈಗ ಒಂದು 5 ನಿಮಿಷದಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು 3 ಗೋಗಳ ರಕ್ಷಣೆ ಮಾಡಿದ್ದಾರೆ. ಇಂತೂ ನೂರಾರು ಗೋ ತಮ್ಮ ಪ್ರಾಣವನ್ನು ಬಲಿಗಿಟ್ಟು ನಮ್ಮ ಗೋಮಾತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ರಕ್ಷಣೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಹೋಗ್ತೇನೆ. ಸಂವಿಧಾನದ 48 ವಿಧಿ ಕೂಡ ಅದೇ ಹೇಳಿದೆ. ಪ್ರತಿಯೊಬ್ಬ ನಾಗರಿಕರು ಇದನ್ನು ರಕ್ಷಣೆ ಮಾಡಬೇಕು, ಇಲಾಖೆ ರಕ್ಷಣೆ ಮಾಡಬೇಕು, ರಾಜ್ಯ ಸರ್ಕಾರ ರಕ್ಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಆದರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಇದರಲ್ಲಿ ನಿಷ್ಕ್ರಿಯವಾಗಿದೆ.
ಯಾರ ಕೈಗುಂಬೆ ಕೆಲಸ ಮಾಡ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಮಹಾನಗರ ಪಾಲಿಕೆ ಆಯುಕ್ತರಂತೂ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಒಂದಾದ್ರೂ ಕೆಲಸ ಮಾಡಿದಾರ? ಅಕ್ರಮ ಕಸಾಯಿ ಖಾನೆಗಳು ಎಷ್ಟಿದೆ ಅಂತ ಮಹಾನಗರ ಪಾಲಿಕೆಯಲ್ಲಿ ಲೆಕ್ಕ ಇಲ್ಲ. ಅಲ್ಲಿರ್ತಕ್ಕಂಥ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೇಳ್ರಿ, ಇರುತ್ತೆ ಅವ್ರ ಹತ್ರ ಮಾಹಿತಿ. ನೀವು ಕೇಳದ್ ಬಿಟ್ಟು ಮೀಟಿಂಗ್ ಕೇವಲ 5 ನಿಮಿಷ ಮೀಟಿಂಗ್ ಮಾಡ್ತೀರಾ, ಯಾಕಂದ್ರೆ ನಾವು ಒಂದು ಮನವಿ ಕೊಟ್ಟಿದ್ದೇವೆ ಅಂತ ಹೇಳಿ. ಮಹಾನಗರ ಪಾಲಿಕೆ ಆಯುಕ್ತರೇ, ನಿಮ್ಮ ಒಂದು ಜವಾಬ್ದಾರಿ ಇದೆ. ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ತಿಳಿಸಲಾಗಿದೆ, 48ನೇ ವಿಧಿಯನ್ನು ಓದಿ ಗೋ ಸಾಗಾಣಿಕೆ, ಗೋಗಳನ್ನ ಹತ್ಯೆ ಮಾಡೋದು ನೀವು ನಿಷೇಧಿಸಬೇಕಂತ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ತಿಳಿಸಲಾಗಿದೆ. ನೀವೇನ್ ಮಾಡ್ತಾ ಇದ್ದೀರಿ? ನಾವು ಮನವಿ ಕೊಟ್ಟಾಗೂ ಕೂಡ ನೀವು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಸೊ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಮತ್ತೆ ಬಜರಂಗದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕಕ್ಕೆ ನಾವು ಬಂದಿದ್ದೇವೆ. ನಮಗೆ ಮುತ್ತಿಗೆ ಹಾಕಕ್ಕೂ ಅವಕಾಶ ಮಾಡಿಕೊಡಿ. ಜಿಲ್ಲಾಧಿಕಾರಿಗಳ ಯಾವಾಗ ಬಂದಾಗಲೂ ಮೀಟಿಂಗ್ ಹೋಗ್ತಾರೆ. ಸೊ ನಮ್ಮ ಮನವಿ ಅವ್ರಿಗೆ ಮುಟ್ಟಿಲ್ಲ ಅಂತ ನಂದೊಂದಿದೆ. ಮಾನ್ಯ ಪೊಲೀಸ್ ಆಯುಕ್ತರು ಕೂಡ, ನಾವು ಪೊಲೀಸ್ ಹಿರಿಯ ಅಧಿಕಾರಿಗಳು ಈಗ ಚರ್ಚೆ ಮಾಡಿದಾಗ ನಾವು ಮಾಡಿದೇವ್ರಿ, ನಾಕಾಬಂದಿ ಹಾಕಿದೇವು ಅಂತೇಳಿ ಕಾಟಾಚಾರಕ್ಕೆ ನಾಕಾಬಂದಿ ಹಾಕಿದ್ದಾರೆ. ಒಂದು ಅಕ್ರಮ ಗೋ ಸಾಗಾಣಿಕೆ ವಾಹನ ಇವ್ರು ತಡೆದಿಲ್ಲ, ನಮ್ಮ ಕಾರ್ಯಕರ್ತರು ತಡೆದಿದ್ದಾರೆ. ತಡೆದ ಮೇಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹಲ್ಲೆ ಆಗುತ್ತೆ, ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಲ್ಲೆ ಆಗುತ್ತೆ. ಆದ್ರೂ ಕೂಡ FIR ಮಾಡಕ್ಕೆ 2 ಗಂಟೆ ವೇಟ್ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ರಸ್ತೆ ಬಂದ್ ಮಾಡಿದ ಮೇಲೆ FIR ಮಾಡ್ತಾರೆ. ಆದ್ರೆ ಸುಳ್ಳು ಕೇಸ್ ಹಾಕಕ್ಕೆ, ಸುಳ್ಳು ಅಟ್ರಾಸಿಟಿ ಮಾಡಕ್ಕೆ 5 ನಿಮಿಷದಲ್ಲಿ ಅಟ್ರಾಸಿಟಿ ಆಗುತ್ತೆ, ಸುಳ್ಳು ಕೇಸ್ ನಮ್ಮ ಮೇಲೆ ಆಗುತ್ತೆ. ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಇಮಿಡಿಯೇಟ್ಲಿ FIR ಆಗುತ್ತೆ. ಆದ್ರೆ ಇಲ್ಲಿಗಲಿಟಿ ನಡೆದಿದೆ, ಅಕ್ರಮ ಕಸಾಯಿ ಖಾನೆಗಳೇನಿದ್ದಾವೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರ ಮೇಲೆ ಒಂದು ದಿನನೂ ಕೂಡ ರೇಡ್ ನಮ್ಮ ಪೊಲೀಸ್ ಆಯುಕ್ತರಾಗಿರ್ಬೋದು, ಮಹಾನಗರ ಪಾಲಿಕೆ ಹೆಲ್ತ್ ಆಫೀಸರ್ ಆಗಿರ್ಬೋದು ಮಾಡಿಲ್ಲ. ನಾವು ಅವತ್ತು ಕೂಡ ಹೇಳಿದ್ದೇವೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ರಸ್ತೆ ತಡೆದಿದ್ರು, ಆದ್ರೂ ಕೂಡ ಪೊಲೀಸರು ನಮ್ಗೆಲ್ರಿಗೂ ಮನವರಿಕೆ ಮಾಡಿ ನಾವೆಲ್ಲರೂ ಆಕ್ಷನ್ ತಗೋತೇವೆ, ಕೂಡಲೇ ಆಕ್ಷನ್ ತಗೋತೇವೆ ಅಂದ್ರು. ಆದ್ರೆ ಇಲ್ಲಿವರೆಗೆ ಆಕ್ಷನ್ ತಗೊಂಡಿಲ್ಲ. ಮಾನ್ಯ ಪೊಲೀಸ್ ಆಯುಕ್ತರಾಗಿರ್ಬೋದು, ಹಿರಿಯ ಅಧಿಕಾರಿಗಳು ನಮಗೊಂದು ವರದಿ ಕೊಡಬೇಕು. ಈ 10 ದಿನದಲ್ಲಿ ಏನು ಅಕ್ರಮ ಗೋ ಸಾಗಾಣಿಕೆಯನ್ನು ತಡೆದಿದ್ದೇವೆ, ಎಷ್ಟು RC ಬುಕ್ ಏನು ವಾಹನದಲ್ಲಿ ಸಾಗಾಣಿಕೆ ಆಗುತ್ತೆ ಅಕ್ರಮವಾಗಿ, ಅವುಗಳನ್ನು ರದ್ದುಪಡಿಸಿದ್ದೇವೆ. RTO ಹೇಳಬೇಕು, ಪಶುಸಂಗೋಪನಾ ಇಲಾಖೆಯವರು ನಮಗೆ ಒಂದು ವರದಿ ಕೊಡಬೇಕು. ಯಾಕಂದ್ರೆ ಬರೀ ನಾವು ಒಬ್ಬ ದೇಶದ ನಾಗರಿಕ